ಧರ್ಮಸ್ಥಳದಲ್ಲಿ ಒಂದು ಬ್ರೇಕ್ ಆಗಿದೆ. SIT ಅವರು ಒಂದು ಬ್ರೇಕ್ ತಗೊಂಡಿದ್ದಾರೆ. ಕಾರಣ ಯಾಕೆ ಅಂತಂದ್ರೆ ಅಗದುಬಿಟ್ಟು ಆ ಎಂಟೈರ್ ಏರಿಯಾನ ಹಾಳು ಮಾಡೋದ್ ಬದಲು ಟೆಕ್ನಾಲಜಿಯನ್ನ ಬಳಸಿ ಗ್ರೌಂಡ್ ಪೆನೆಟ್ರೇಟಿಂಗ್ ಅಂದ್ರೆ ಭೂಮಿಯನ್ನ ಸ್ಕ್ಯಾನ್ ಮಾಡಿ ಅಲ್ಲಿರುವಂತ ಅಸ್ಥಿ ಪಂಜರಗಳನ್ನ ಐಡೆಂಟಿಫೈ ಮಾಡಿ ಮಾಡುವಂತ ಕೆಲಸಕ್ಕೆ SIT ಅವರು ಇಟ್ಸ್ ರಿಯಲಿ ಗುಡ್ ಪ್ರೋಗ್ರೆಸ್. ಮೊದಲನೇದಾಗಿ ಭೀಮಾ ಹೊರಗಡೆ ಬಂದಿದ್ದು, ಕಂಪ್ಲೇಂಟ್ ಕೊಟ್ಟಿದ್ದು, ಅವರ ವಕೀಲರು ಅದನ್ನ ಕರೆಕ್ಟ್ ಆಗಿ ಮಾನಿಟರ್ ಮಾಡ್ತಾ ಇರೋದು. ಎರಡನೇದಾಗಿ SIT ಮಾಡ್ಲಿಕ್ಕೆ ನಾವು ನಮ್ಮ ಕಡೆಯಿಂದ, ಜನರ ಕಡೆಯಿಂದ ದೊಡ್ಡ ಕೂಗಾಗಿದ್ದು, ಸಿದ್ದರಾಮಯ್ಯ ಅಷ್ಟು ಈಸಿಯಾಗಿ SIT ಮಾಡ್ತಾ ಇರ್ಲಿಲ್ಲ, ಮಾಡಿಸಿದ್ದೀವಿ. SIT ತನಿಖೆ ಮಾಡ್ತಾ ಇದೆ. ಒಂದಷ್ಟು ಗುಡ್ ರಿಸಲ್ಟ್ ಕೂಡ ಸಿಕ್ಕಿದೆ. ಈಗ ಟೆಕ್ನಾಲಜಿಗೆ SIT ಹೋಗ್ತಾ ಇದ್ದಾರೆ ಅಂತಂದ್ರೆ ಕಳೆದ 10 ದಿವಸದಲ್ಲಿ ಪ್ರೋಗ್ರೆಸ್ ಆಗಿದೆ. ಕಳೆದ 10 ದಿವಸದಲ್ಲಿ ಸಾಕಷ್ಟು ಎವಿಡೆನ್ಸ್ ಸಿಕ್ಕಿದೆ, ಕಳೆದ ಅಸ್ಥಿ ಪಂಜರಗಳು ಸಿಕ್ಕಿದೆ. ಅದಕ್ಕೋಸ್ಕರನೇ ಟೆಕ್ನಾಲಜಿಯನ್ನ SIT ಬಳಸ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಎರಡನೇ ಅನುಮಾನನೇ ಇಲ್ಲ.